ಹೆಲೋ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಅಭಿ ಟೆಕ್ನಾಲಜಿ ಕನ್ನಡ. ನಾನು ನಿಮ್ಮ ಪ್ರೀತಿಯ ಅಭಿಷೇಕ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ 64 ಮೆಗಾಪಿಕ್ಸೆಲ್ ಕ್ಯಾಮರಾ ಇರೋ 5 ಸ್ಮಾರ್ಟ್ಫೋನ್ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಅದರಲ್ಲಿ 3 ಸ್ಮಾರ್ಟ್ಫೋನ್ ಮಿಡ್ ರೇಂಜಲ್ಲಿ ಇದ್ದರೆ 2 ಸ್ಮಾರ್ಟ್ಫೋನ್ ಹೈ ಎಂಡ್ ರೇಂಜಲ್ಲಿದೆ. ಮಿಡ್ ರೇಂಜಲ್ಲಿ ಯಾವ್ದು ತೊಗೊಂಡ್ರೆ ಉತ್ತಮ ಮತ್ತು ಹೈ ರೇಂಜಲ್ಲಿ ಯಾವ್ದು ತೊಗೊಂಡ್ರೆ ಉತ್ತಮ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ನೀವೇನು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ನಾನು ಮಾಡೋ ವೀಡಿಯೋಗಳ ಬಗ್ಗೆ ಫಸ್ಟ್ ನೋಟಿಫಿಕೇಶನ್ ಯಾವಾಗಲೂ ನಿಮಗೆ ಬರುತ್ತೆ. ಅದನ್ನು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಮಿಡ್ ರೇಂಜಲ್ಲಿ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇ ಸ್ಮಾರ್ಟ್ಫೋನ್ ರೆಡ್ಮಿ ನೋಟ್ 8 ಪ್ರೋ. ರೆಡ್ಮಿ ನೋಟ್ 8 ಪ್ರೋ ನಿಮಗೆ 6.53 ಇಂಚಿನ ಫುಲ್ HD ಪ್ಲಸ್ HDR ಡಿಸ್ಪ್ಲೇಯನ್ನು ನೀಡಿದ್ದಾರೆ ಮತ್ತು ನಿಮಗೆ ಹಿಂಬದಿಯಲ್ಲಿ AI ಕ್ವಾಡ್ ಕ್ಯಾಮ್ರಾ ನೀಡಿದ್ದಾರೆ ಮತ್ತು ಜೊತೆಗೆ ನಿಮಗೆ ಫಿಂಗರ್ ಪ್ರಿಂಟ್ ಹಿಂದ್ಗಡೆನೇ ಇರುತ್ತೆ. ಮತ್ತು ಮೊದಲನೇ ಕ್ಯಾಮ್ರಾ 64 ಮೆಗಾಪಿಕ್ಸೆಲ್ನ ಮೇನ್ ಕ್ಯಾಮ್ರಾ ಮತ್ತು 8 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್ ಆ್ಯಂಗಲ್ ಮತ್ತು 2 ಮೆಗಾಪಿಕ್ಸೆಲ್ನ ಡೆಪ್ತ್ ಮತ್ತು 2 ಮೆಗಾಪಿಕ್ಸೆಲ್ನ ಮ್ಯಾಕ್ರೋ ಕ್ಯಾಮ್ರಾ ನೀಡಿದ್ದಾರೆ. ನೆಕ್ಸ್ಟ್ ಪ್ರೊಸೆಸರ್ ಬಗ್ಗೆ ಹೇಳಿದ್ರೆ ನಿಮಗೆ ಮೀಡಿಯಾಟೆಕ್ನ ಹೀಲೋ G90 ಗೇಮಿಂಗ್ ಪ್ರೊಸೆಸರ್ನ ನೀಡ್ತಿದ್ದಾರೆ. ಇದೊಂದು ಒಳ್ಳೆ ಗೇಮಿಂಗ್ ಪ್ರೊಸೆಸರ್. ಗೇಮ್ ಆಡೋರಿಗೇನು ಕಷ್ಟ ಆಗಲ್ಲ ಈ ಮೊಬೈಲ್ನಲ್ಲಿ ಅಂತ ಹೇಳ್ಬೋದು. ಮತ್ತು ನಿಮಗೆ ಆಪರೇಟಿಂಗ್ ಸಿಸ್ಟಮ್ ಆಗಿ MIUI 10ನ ನೀಡಿದ್ದಾರೆ ಮತ್ತು Android 9 Pieನ ನೀಡಿದ್ದಾರೆ. ಇದೊಂದು ಒಳ್ಳೆ ಉತ್ತಮ ಫೀಚರ್ ಅಂತ ಹೇಳ್ಬೋದು. ರೆಡ್ಮಿ ನೋಟ್ 8 ಪ್ರೋಗೆ ನಿಮಗೆ MIUI 11ನ ಅಪ್ಡೇಟ್ ಬಿಟ್ಟಿದ್ದಾರೆ. ಮೊಬೈಲ್ ಕೊಂಡ್ಕೊಂಡವರು ಅಪ್ಡೇಟ್ ಮಾಡ್ಕೋಬೋದು, ಕೊಂಡ್ಕೊಂಡಿಲ್ಲ ಅಂದರೆ ಕೊಂಡ್ಕೊಂಡ್ಮೇಲೆ ಅಪ್ಡೇಟ್ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ಬ್ಯಾಟ್ರಿ ಬಗ್ಗೆ ಹೇಳೋದಾದ್ರೆ ನಿಮಗೆ 4500 mAh ಬ್ಯಾಟ್ರಿ ಜೊತೆಗೆ ನಿಮಗೆ 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಇನ್ ಬಾಕ್ಸ್ ಜೊತೆಗೆ ಕೊಡ್ತಿದ್ದಾರೆ. ಇದೊಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಮತ್ತು ವಿತ್ ಟೈಪ್ ಸಿಯನ್ನು ನೀಡಿದ್ದಾರೆ ನಿಮಗೆ. ಅದ್ರ ಜೊತೆ ನಿಮಗೆ 3.5 ಹೆಡ್ಫೋನ್ ಜಾಕ್ನೂ ಇದೆ. ಇದೊಂದು ಒಳ್ಳೆ ಫ್ಯಾಂಟಾಸ್ಟಿಕ್ ಆಗಿರೋ ವಿಷಯ ಅಂತ ಹೇಳ್ಬೋದು ನಿಮಗೆ. ಕೊನೆಯದಾಗಿ ಸ್ಟೋರೇಜ್ ಬಗ್ಗೆ ಹೇಳಿದ್ರೆ ನಿಮಗೆ 6GB 64GB ಇಂಟರ್ನಲ್ ಸ್ಟೋರೇಜ್ಗೆ ನಿಮಗೆ 15,000 ಆಗುತ್ತೆ. 6GB 128GB ಸ್ಟೋರೇಜ್ಗೆ ನಿಮಗೆ 16,000 ಆಗುತ್ತೆ. ಮತ್ತು ಕೊನೆಯದಾಗಿ 8GB 128GB ಸ್ಟೋರೇಜ್ಗೆ ನಿಮಗೆ 18,000 ಆಗುತ್ತೆ. ಇದ್ರ ಮತ್ತು 4 ಕಲರೇ ಬರ್ತಾ ಇದೆ. ಮೊದಲನೇದು ಗಾಮಾ ಗ್ರೀನ್, ಹೆಲೋ ವೈಟ್ ಮತ್ತು ಎಲೆಕ್ಟ್ರಿಕ್ ಬ್ಲೂ, ಇನ್ನೊಂದು ಶ್ಯಾಡೋ ಬ್ಲ್ಯಾಕ್. ಈ 4 ಕಲರಲ್ಲಿ ಈ ಸ್ಮಾರ್ಟ್ಫೋನ್ ಬಿಡುಗಡೆ ಆಗಿದೆ. ಇದ್ರ ಜೊತೆ ನಿಮಗೊಂದು ಮೆಮರಿ ಕಾರ್ಡ್ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ನೀವು 512GB ತನಕ ಎಕ್ಸ್ಪಾಂಡಬಲ್ ಮೆಮರಿ ಕಾರ್ಡ್ನ ಹಾಕ್ಕೋಬೋದು. ತುಂಬಾ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ನೆಕ್ಸ್ಟ್ ನಿಮಗೆ ಇದರಲ್ಲಿ ಮೇನ್ ಆಗಿ ಕೊಟ್ಟಿರೋದು ನಿಮಗೆ IR ಬ್ಲಾಸ್ಟರ್ ಮತ್ತು ನಿಮಗೆ ಅಲೆಕ್ಸಾ ಇನ್ಬಿಲ್ಟ್ ಕೊಟ್ಟಿದ್ದಾರೆ. ಇದೊಂಥರ ಇಂಟ್ರೆಸ್ಟಿಂಗ್ ಆಗಿರೋ ಅಂತ ಹೇಳ್ಬೋದು. ಸ್ಮಾರ್ಟ್ಫೋನ್ ಮೊದಲು ನಿಮಗೆ ರಿಯಲ್ಮಿ XT ಸ್ಮಾರ್ಟ್ಫೋನ್ 6.4 ಇಂಚಿನ ಫುಲ್ HD ಪ್ಲಸ್ ಸೂಪರ್ AMOLED ಡಿಸ್ಪ್ಲೇ ಜೊತೆಗೆ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ನ ನೀಡ್ತಿದ್ದಾರೆ ಮತ್ತು ನಿಮಗೆ ಹಿಂಬದಿಯಲ್ಲಿ AI ಕ್ವಾಡ್ ಕ್ಯಾಮ್ರಾ ನೀಡ್ತಿದ್ದಾರೆ. 64 ಮೆಗಾಪಿಕ್ಸೆಲ್ನ ಮೇನ್ ಕ್ಯಾಮ್ರಾ ಮತ್ತು 8 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್ ಆ್ಯಂಗಲ್ ಮತ್ತು 2 ಮೆಗಾಪಿಕ್ಸೆಲ್ನ ಡೆಪ್ತ್ ಮತ್ತು 2 ಮೆಗಾಪಿಕ್ಸೆಲ್ನ ಮ್ಯಾಕ್ರೋ ಕ್ಯಾಮ್ರಾ ನೀಡ್ತಿದ್ದಾರೆ. ಮತ್ತು ನಿಮಗೆ ಫ್ರಂಟ್ ಕ್ಯಾಮ್ರಾ ವಾಟರ್ ಡ್ರಾಪ್ ನಾಚ್ ಡಿಸ್ಪ್ಲೇ ಜೊತೆಗೆ ನಿಮಗೆ 16 ಮೆಗಾಪಿಕ್ಸೆಲ್ನ ಸೋನಿ IMX471 ಸೆನ್ಸರ್ ಜೊತೆಗೆ ನಿಮಗೆ ಫ್ರಂಟ್ ಕ್ಯಾಮ್ರಾ ಬರ್ತಿದೆ. ಇದೊಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ನೆಕ್ಸ್ಟ್ ಬ್ಯಾಟ್ರಿ ಬಗ್ಗೆ ಹೇಳಿದ್ರೆ ನಿಮಗೆ 4000 mAh ಬ್ಯಾಟ್ರಿ ಜೊತೆಗೆ ವೂಕ್ನ 3.0 ಫ್ಲ್ಯಾಶ್ ಚಾರ್ಜರನ್ನು ನೀಡ್ತಿದ್ದಾರೆ. ಬಾಕ್ಸ್ ಒಳಗೆ ನಿಮಗೆ ತುಂಬಾ ಮೊಬೈಲ್ ಬೇಗ ಫಾಸ್ಟಾಗಿ ಚಾರ್ಜ್ ಆಗುತ್ತೆ ಅಂತ ಹೇಳ್ಬೋದು ನಿಮಗೆ. ನೆಕ್ಸ್ಟ್ ಪ್ರೊಸೆಸರ್ ಬಗ್ಗೆ ಹೇಳಿದ್ರೆ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ನ 712 ಪ್ರೊಸೆಸರ್ನ ನೀಡಿದ್ದಾರೆ. ಇದೊಂದು ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಗೇಮಿಂಗ್ ಪ್ರೊಸೆಸರ್ ಅಲ್ಲ, ನಾರ್ಮಲ್ ಪ್ರೊಸೆಸರ್. ಮತ್ತು ನಿಮಗೆ ಆಪ್ರೇಟಿಂಗ್ ಸಿಸ್ಟಮಿಗೆ ಕಲರ್ OS 6.1 ಜೊತೆ ನಿಮಗೆ Android 9 Pieನ ನೀಡಿದ್ದಾರೆ. ಕಲರ್ OS 7 ನೆಕ್ಸ್ಟ್ ಬರ್ಬೋದು, ನೋಡೋಣ ಅಪ್ಡೇಟಿಗೆ. ನೆಕ್ಸ್ಟ್ ಸ್ಟೋರೇಜ್ ಮತ್ತು ಬೆಲೆ ಬಗ್ಗೆ ಹೇಳಿದ್ರೆ ನಿಮಗೆ 6GB 64GB ಸ್ಟೋರೇಜ್ಗೆ ನಿಮಗೆ 16,000 ರೂಪಾಯಿ ಆಗುತ್ತೆ. 6GB 128GB ಸ್ಟೋರೇಜ್ಗೆ ನಿಮಗೆ 17,000 ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ 8GB 128GB ಸ್ಟೋರೇಜಿಗೆ ನಿಮಗೆ 20,000 ಆಗುತ್ತೆ. ಮತ್ತು ಇದು ಕಲರ್ ಪರ್ಲ್ ವೈಟ್ ಮತ್ತು ಪರ್ಲ್ ಬ್ಲೂ ಕಲರಲ್ಲಿ ಬರ್ತಾ ಇದೆ. ಒಂಥರ ಲುಕ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ಇದ್ರ ಜೊತೆಗೆ ನಿಮಗೆ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ನೀಡಿದ್ದಾರೆ. ನೀವು ಅಪ್ ಟು 256GB ತನಕ ನೀವು ಸ್ಟೋರೇಜ್ನ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಇದೊಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಈ ಸ್ಮಾರ್ಟ್ಫೋನಲ್ಲಿ. ಇನ್ನು ನೆಕ್ಸ್ಟ್ ಸ್ಮಾರ್ಟ್ಫೋನ್ ಬಂದು ರಿಯಲ್ಮಿ X2. ಈ ಸ್ಮಾರ್ಟ್ಫೋನ್ 6.4 ಇಂಚಿನ ಫುಲ್ HD ಪ್ಲಸ್ ಸೂಪರ್ AMOLED ಪ್ಯಾನಲ್ ಜೊತೆಗೆ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ನ ನೀಡ್ತಿದ್ದಾರೆ. ನೆಕ್ಸ್ಟ್ ಕ್ಯಾಮ್ರಾ ಬಗ್ಗೆ ಹೇಳಿದ್ರೆ ನಿಮಗೆ 64 ಮೆಗಾಪಿಕ್ಸೆಲ್ನ ಮೇನ್ ಕ್ಯಾಮ್ರಾ ಮತ್ತು 8 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್ ಮತ್ತು 2 ಮೆಗಾಪಿಕ್ಸೆಲ್ನ ಡೆಪ್ತ್ ಮತ್ತು 2 ಮೆಗಾಪಿಕ್ಸೆಲ್ ಮ್ಯಾಕ್ರೋ ಕ್ಯಾಮ್ರಾ ನೀಡಿದ್ದಾರೆ. ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ ಈ ಸ್ಮಾರ್ಟ್ಫೋನ್ದು 4000 mAh ಬ್ಯಾಟ್ರಿ ಜೊತೆ ನಿಮಗೆ ವೂಕ್ನ 30 ವ್ಯಾಟ್ನ 4.0 ಫ್ಲ್ಯಾಶ್ ಚಾರ್ಜ್ ನೀಡಿದ್ದಾರೆ. ನಿಮ್ಮ ಸ್ಮಾರ್ಟ್ಫೋನ್ ಬೇಗನೆ ಚಾರ್ಜ್ ಆಗುತ್ತೆ ಅಂತ ತುಂಬಾ ಕ್ರೇಜಿಯಾಗಿದೆ ಚಾರ್ಜರ್ ಅಂತ ಹೇಳೋದು ನಿಮಗೆ. ಬಾಕ್ಸ್ ಜೊತೆಗೆ ನೀಡ್ತಿರೋದು ಇನ್ನೂ ಒಳ್ಳೆ ವಿಷಯ ಅಂತ ಹೇಳ್ಬೋದು ನಿಮಗೆ. ನೆಕ್ಸ್ಟ್ ಫ್ರಂಟ್ ಕ್ಯಾಮ್ರಾದ ಬಗ್ಗೆ ಹೇಳಿದ್ರೆ ನಿಮಗೆ 32 ಮೆಗಾಪಿಕ್ಸೆಲ್ನ ವಾಟರ್ ಡ್ರಾಪ್ ನಾಚ್ ಡಿಸ್ಪ್ಲೇ ಜೊತೆಗೆ ನೀಡಿದ್ದಾರೆ. ಫ್ರಂಟ್ ಕ್ಯಾಮ್ರಾ ತುಂಬಾ ಕ್ರೇಜಿಯಾಗಿದೆ ಅಂತ ಹೇಳೋದು. 32 ಮೆಗಾಪಿಕ್ಸೆಲ್ ನೀಡಿದ್ದಾರೆ. ನೆಕ್ಸ್ಟ್ ನಿಮಗೆ ಪ್ರೊಸೆಸರ್ ಬಗ್ಗೆ ಹೇಳಿದ್ರೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ನ 730G ನೀಡಿದ್ದಾರೆ. ಇದೊಂದು ಒಳ್ಳೆ ಗೇಮಿಂಗ್ ಪ್ರೊಸೆಸರ್ ಅಂತ ಹೇಳ್ಬೋದು. ಮತ್ತು ಇದ್ರ ಜೊತೆಗೆ ನಿಮಗೆ ಆಪರೇಟಿಂಗ್ ಸಿಸ್ಟಮಿಗೆ ಕಲರ್ OS 6.1 ಜೊತೆಗೆ ನಿಮಗೆ Android 9 Pieನ ನೀಡಿದ್ದಾರೆ.
ಕಲರ್ OS 7 ಮುಂದೆ ಅಪ್ಡೇಟಿಗೆ ಬರ್ಬೋದು, ಕಾಯಿರಿ ಅಂತ ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಿಮಗೆ ಡಾಲ್ಬಿ ಅಟ್ಮಾಸ್ ನೀಡಿದರೆ ಇದೊಂದು ಒಳ್ಳೆಯ ಸ್ಪೀಕರ್ ಅಂತ ಹೇಳ್ಬೋದು. ಡಾಲ್ಬಿ ಅಟ್ಮಾಸ್ ನೀಡಿದರೆ ನಿಮಗೆ ಒಂಥರ ಸರೌಂಡಿಂಗ್ ಸ್ಪೀಕರ್ ಚೆನ್ನಾಗಿರುತ್ತೆ ಕೇಳಲಿಕ್ಕೆ ಅಂತ ಹೇಳ್ಬೋದು. ಈ ಸ್ಮಾರ್ಟ್ಫೋನ್ 3 ಬಣ್ಣಗಳಲ್ಲಿ ಬರ್ತಾ ಇದೆ, ಪರ್ಲ್ ಬ್ಲೂ, ಪರ್ಲ್ ವೈಟ್ ಮತ್ತು ಪರ್ಲ್ ಗ್ರೀನ್. ಸ್ಮಾರ್ಟ್ಫೋನ್ನ ಬೆಲೆ ಮತ್ತು ಸ್ಟೋರೇಜ್ ಬಗ್ಗೆ ಹೇಳ್ತಿದ್ರೆ ನಿಮಗೆ 4GB 64GB ಸ್ಟೋರೇಜ್ಗೆ ನಿಮಗೆ 17,000 ರೂಪಾಯಿ ಆಗುತ್ತೆ. 6GB 128GB ಸ್ಟೋರೇಜ್ಗೆ ನಿಮಗೆ 19,000 ರೂಪಾಯಿ ಆಗುತ್ತೆ. 8GB 128GB ಸ್ಟೋರೇಜ್ಗೆ ನಿಮಗೆ 20,000 ರೂಪಾಯಿ ಆಗುತ್ತೆ. ಇನ್ನು ಹೈ ಎಂಡ್ ಸ್ಮಾರ್ಟ್ಫೋನ್ ಬಗ್ಗೆ ಹೇಳಿದರೆ ಮೊದಲನೇದಾಗಿ ಸ್ಯಾಮ್ಸಂಗ್ನ A70s ಸ್ಮಾರ್ಟ್ಫೋನ್ ಬರುತ್ತೆ. ಅದು ನಿಮಗೆ 6.7 ಇಂಚಿನ ಫುಲ್ HD+ ಡಿಸ್ಪ್ಲೇ ಮತ್ತು ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಮೊಬೈಲ್ ಜೊತೆಗೆ ನೀಡಿದ್ದಾರೆ. ಇದೊಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ನೆಕ್ಸ್ಟ್ ನಿಮಗೆ ಕ್ಯಾಮ್ರಾ ಬಗ್ಗೆ ಹೇಳಿದರೆ ಈ ಸ್ಮಾರ್ಟ್ಫೋನ್ನಲ್ಲಿ ನಿಮಗೆ ಹಿಂಬದಿಯಲ್ಲಿ 3 ಕ್ಯಾಮ್ರಾ ಬರುತ್ತೆ. ಮೊದಲನೇದು 64 ಮೆಗಾಪಿಕ್ಸೆಲ್ನ ಮೇನ್ ಕ್ಯಾಮ್ರಾ ಮತ್ತು 5 ಮೆಗಾಪಿಕ್ಸೆಲ್ನ ಡೆಪ್ತ್ ಮತ್ತು 8 ಮೆಗಾಪಿಕ್ಸೆಲ್ನ ಅಲ್ಟ್ರಾವೈಡ್ ಕ್ಯಾಮ್ರಾ ನೀಡಿದರೆ, ಮತ್ತು ಫ್ರಂಟ್ ಕ್ಯಾಮ್ರಾ ನಿಮಗೆ ವಾಟರ್ ಡ್ರಾಪ್ನ ಡಿಸ್ಪ್ಲೇ ಜೊತೆಗೆ ನಿಮಗೆ 32 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ನೀಡಿದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಪ್ರೊಸೆಸರ್ ಬಗ್ಗೆ ಹೇಳಿದರೆ ಕ್ವಾಲ್ಕಾಮ್ನ SM6150 ಪ್ರೊಸೆಸರ್ ನೀಡಿದ್ದಾರೆ. ಇದು ಸ್ನ್ಯಾಪ್ಡ್ರ್ಯಾಗನ್ನ 670 ಪ್ರೊಸೆಸರ್ಗೆ ಸಮ ಆಗುತ್ತೆ. ಮತ್ತು ಆಪ್ರೇಟಿಂಗ್ ಸಿಸ್ಟಮ್ ಆಗಿ ನಿಮಗೆ ಆಂಡ್ರಾಯ್ಡ್ 9ನ ನೀಡಿದ್ದಾರೆ. ನೆಕ್ಸ್ಟ್ ನಿಮಗೆ ಬ್ಯಾಟ್ರಿ ಬಗ್ಗೆ ಹೇಳಿದ್ರೆ 4500 mAh ಬ್ಯಾಟ್ರಿ ಜೊತೆಗೆ ನಿಮಗೆ 25 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ನ ಇನ್ ಬಾಕ್ಸಲ್ಲಿ ಕೊಡ್ತಿದ್ದಾರೆ. ಇದು ಬೇಗ ಮೊಬೈಲ್ ಚಾರ್ಜ್ ಆಗುತ್ತೆ. ಮತ್ತು ನಿಮಗೆ ಈ ಸ್ಮಾರ್ಟ್ಫೋನ್ ನಿಮಗೆ 3.5mm ಹೆಡ್ಫೋನ್ ಜಾಕ್ ಜೊತೆಗೆ ಟೈಪ್ ಸಿ ಪೋರ್ಟನ್ನು ನೀಡಿದ್ದಾರೆ. ಸ್ಪೀಕರ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಿಮಗೆ ಕೊನೆಯದಾಗಿ ಬಣ್ಣದ ಬಗ್ಗೆ ಹೇಳೋದಾದರೆ ನಿಮಗೆ ಈ ಸ್ಮಾರ್ಟ್ಫೋನ್ನಲ್ಲಿ ನಿಮಗೆ 3 ಬಣ್ಣ ಬರುತ್ತದೆ, ರೆಡ್, ಬ್ಲ್ಯಾಕ್ ಮತ್ತು ವೈಟ್ ಬಣ್ಣಗಳಲ್ಲಿ ಸ್ಮಾರ್ಟ್ಫೋನ್ ಬಿಡುಗಡೆ ಆಗಿದೆ. ಇನ್ನು ನಿಮಗೆ ಸ್ಟೋರೇಜ್ ಮತ್ತು ಬೆಲೆ ಬಗ್ಗೆ ಹೇಳಿದರೆ 6GB 128GB ಸ್ಟೋರೇಜ್ಗೆ ನಿಮಗೆ 29,000 ಆಗುತ್ತೆ. 8GB 128GB ಸ್ಟೋರೇಜ್ಗೆ ನಿಮಗೆ 30,000 ಆಗುತ್ತೆ. ಕೊನೆಯದಾಗಿ ಲಾಸ್ಟ್ ಆ್ಯಂಡ್ ಬೆಸ್ಟ್ ಸ್ಮಾರ್ಟ್ಫೋನ್ ಬಗ್ಗೆ ಹೇಳಿದ್ರೆ ನಿಮಗೆ ರಿಯಲ್ಮಿ X2 Pro. ಈ ಸ್ಮಾರ್ಟ್ಫೋನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು 6.5 ಇಂಚಿನ ಫುಲ್ HD+ ಡಿಸ್ಪ್ಲೇ ಮತ್ತು ಆಮ್ಯುಲೆಟ್ ಡಿಸ್ಪ್ಲೇ ಜೊತೆಗೆ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟನ್ನು ನೀಡ್ತಿದ್ದಾರೆ. ಮತ್ತು ಇದು 90 ಹರ್ಟ್ಸ್ನ ಅಲ್ಟ್ರಾ ಸ್ಮೂತ್ ಡಿಸ್ಪ್ಲೇ ಜೊತೆಗೆ ನೀವು ಕೊಡ್ತಿದ್ದಾರೆ. ಈ ಸ್ಮಾರ್ಟ್ಫೋನ್ ತುಂಬಾ ಚೆನ್ನಾಗಿದೆ, ಡಿಸ್ಪ್ಲೇ ಅಂತೂ ಸಖತ್ತಾಗಿದೆ ಅಂತ ಹೇಳ್ಬೋದು ನಿಮಗೆ. ನೆಕ್ಸ್ಟ್ AI ಕ್ವಾಡ್ ಕ್ಯಾಮ್ರಾ ಹಿಂಬದಿಯಲ್ಲಿ ನೀಡಿದ್ದಾರೆ ನಿಮಗೆ. 64 ಮೆಗಾಪಿಕ್ಸೆಲ್ನ ಮೇನ್ ಕ್ಯಾಮ್ರಾ ಮತ್ತು 13 ಮೆಗಾಪಿಕ್ಸೆಲ್ನ ಟೆಲಿಫೋಟೋ ಕ್ಯಾಮ್ರಾ ಮತ್ತು 8 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್ ಆ್ಯಂಗಲ್ ಮತ್ತು 2 ಮೆಗಾಪಿಕ್ಸೆಲ್ನ ಪೋರ್ಟ್ರೇಟ್ ಮೋಡ್ ನೀಡಿದ್ದಾರೆ. ಮತ್ತು ಇದು 20x ಹೈಬ್ರಿಡ್ ಝೂಮ್ ನೀಡಿದ್ದಾರೆ. ಮತ್ತು ನೆಕ್ಸ್ಟ್ ಫ್ರಂಟ್ ಕ್ಯಾಮ್ರಾ ಬಗ್ಗೆ ಹೇಳಿದ್ರೆ ನಿಮಗೆ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ನೀಡಿದ್ದಾರೆ. ವಾಟರ್ ಡ್ರಾಪ್ನ ಡಿಸ್ಪ್ಲೇ ಜೊತೆಗೆ ನಿಮಗೆ ನಾರ್ಮಲ್ 16 ಮೆಗಾಪಿಕ್ಸೆಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರೊಸೆಸರ್ ಬಗ್ಗೆ ಹೇಳಿದ್ರೆ ನಿಮಗೆ ಪ್ರೊಸೆಸರ್ ಮಾತ್ರ ತುಂಬಾ ಒಳ್ಳೆ ಪ್ರೊಸೆಸರ್, ಹೈ ಎಂಡ್ ಪ್ರೊಸೆಸರ್ನ ನೀಡಿದ್ದಾರೆ ಅಂತ ಹೇಳ್ಬೋದು. ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ನ 855+ ಪ್ರೊಸೆಸರ್ನ ನೀಡಿದ್ದಾರೆ. ತುಂಬಾ ಒಳ್ಳೆ ಪ್ರೊಸೆಸರ್, ಹೈ ಎಂಡ್ ಪ್ರೊಸೆಸರ್ ಅಂತ ಹೇಳ್ಬೋದು ನಿಮಗೆ. ನೆಕ್ಸ್ಟ್ ಆಪ್ರೇಟಿಂಗ್ ಸಿಸ್ಟಮ್ ಆಗಿ ನಿಮಗೆ ಕಲರ್ OS 6 ಮತ್ತು ಆಂಡ್ರಾಯ್ಡ್ 9 Pine ನೀಡಿದ್ದಾರೆ. ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಕಲರ್ OS 7 ನೆಕ್ಸ್ಟ್ ಬಂದೇ ಬರುತ್ತೆ. ನೆಕ್ಸ್ಟ್ ಬ್ಯಾಟ್ರಿ ಬಗ್ಗೆ ಹೇಳಿದ್ರೆ ನಿಮಗೆ 4000 mAh ಬ್ಯಾಟ್ರಿ ಜೊತೆಗೆ 50 ವ್ಯಾಟ್ನ ವೂಕ್ನ ಫ್ಲಾಶ್ ಚಾರ್ಜಿಂಗ್ ನೀಡಿದರೆ ಈ ಚಾರ್ಜ್ ಜೊತೆಗೆ ನಿಮ್ಮ ಸ್ಮಾರ್ಟ್ಫೋನ್ ಬರೀ 30 ನಿಮಿಷದಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ತುಂಬಾ ಫಾಸ್ಟಾಗಿ ಚಾರ್ಜ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಡುವಲ್ ಸ್ಪೀಕರ್ ಜೊತೆಗೆ ನಿಮಗೆ ಡಾಲ್ಬಿ ಅಟ್ಮಾಸ್ನ ನೀಡಿದ್ದಾರೆ. ಸ್ಪೀಕರ್ ತುಂಬಾ ಚೆನ್ನಾಗಿರುತ್ತೆ, ಫಿಲ್ಮ್ ನೋಡಲಿಕ್ಕೆ ಒಂಥರ ಕ್ರೇಜಿಯಾಗಿರುತ್ತೆ ಅಂತ ಹೇಳ್ಬೋದು. 3.5mm ಹೆಡ್ಫೋನ್ ಜಾಕ್ನ ಇದ್ರ ಜೊತೆ ನೀಡಿದ್ದಾರೆ, ಖುಷಿಯಾಗುತ್ತೆ. ನೆಕ್ಸ್ಟ್ ಕಲರ್ ಬಗ್ಗೆ ಹೇಳಿದ್ರೆ ನಿಮಗೆ ಈ ಸ್ಮಾರ್ಟ್ಫೋನ್ ಬರೀ 2 ಕಲರ್ ಬರ್ತಿದ್ದು, ಒಂದು ಬ್ಲೂ ಮತ್ತು ಒಂದು ವೈಟ್. ಕೊನೆಯದಾಗಿ ಸ್ಮಾರ್ಟ್ಫೋನ್ನ ಬೆಲೆ ಮತ್ತು ಸ್ಟೋರೇಜ್ ಬಗ್ಗೆ ಹೇಳಿದ್ರೆ ನಿಮಗೆ 8GB 128GB ಸ್ಟೋರೇಜ್ಗೆ ನಿಮಗೆ 30,000 ಆಗುತ್ತೆ. ಮತ್ತು 12GB 256GB ಸ್ಟೋರೇಜ್ಗೆ ನಿಮಗೆ 34,000 ರೂಪಾಯಿ ಆಗುತ್ತೆ. ಈ ಸ್ಮಾರ್ಟ್ಫೋನ್ ತುಂಬ ಚೆನ್ನಾಗಿದೆ, ಹೈ ಎಂಡ್ ಪ್ರೊಸೆಸರ್ ಮತ್ತು ಈ ಬೆಲೆಯಲ್ಲಿ ಕರೆಕ್ಟಾಗಿ ಸ್ಮಾರ್ಟ್ಫೋನ್ ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಕೊನೆಯದಾಗಿ 5 ಸ್ಮಾರ್ಟ್ಫೋನ್ಗಳಲ್ಲಿ ಯಾವ ಸ್ಮಾರ್ಟ್ಫೋನ್ ಕೊಂಡುಕೊಳ್ಳೋದಂತ ನೀವೇನಾದರೂ ಯೋಚನೆ ಮಾಡ್ತಿದ್ದಾರೆ ಅಂದರೆ ನಿಮಗೆ ಹೈ ರೇಂಜಲ್ಲಿ ಸ್ಮಾರ್ಟ್ಫೋನ್ ತೊಗೊಳ್ಳೋದಾದರೆ ನಿಮಗೆ ರಿಯಲ್ಮಿ X2 Pro ಸ್ಮಾರ್ಟ್ಫೋನ್ ತೊಗೊಳ್ಬೇಕು ಅಂತ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಇದರಲ್ಲಿ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 550+ ಇರೋದ್ರಿಂದ ತುಂಬಾ ಹೈ ಎಂಡ್ ಪ್ರೊಸೆಸರ್ ಇದೆ. ಮತ್ತು ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಜೊತೆಗೆ ನಿಮಗೆ ಅಲ್ಟ್ರಾ ಸ್ಮೂತ್ 90 Hz ಸ್ಮೂತ್ ಡಿಸ್ಪ್ಲೇ ನೀಡ್ತಿದ್ದಾರೆ. ಇದೇ ಮೇನ್ ಕಾರಣ. ಮತ್ತು ನಿಮಗೆ ಹಿಂಬದಿಯಲ್ಲಿ 4 ಕ್ವಾಡ್ ಕ್ಯಾಮ್ರಾ ನೀಡ್ತಿದ್ದಾರೆ. ಮತ್ತು ಸ್ಯಾಮ್ಸಂಗ್ನಲ್ಲಿ ನಿಮಗೆ ಹಿಂಬದಿಯಲ್ಲಿ 3 ಕ್ಯಾಮ್ರಾ ನೀಡ್ತಾರೆ. ಮತ್ತು ಸ್ನ್ಯಾಪ್ಡ್ರ್ಯಾಗನ್ 675 ಆಗುತ್ತೆ. ತುಂಬಾ ಲೋ ಎಂಡ್ ಪ್ರೊಸೆಸರ್ ಮತ್ತು ಕ್ಯಾಮ್ರಾನು ಬರೀ 3 ಕ್ಯಾಮ್ರಾ ಇದೆ. ಇದನ್ನೆಲ್ಲ ಯೋಚನೆ ಮಾಡಿದ್ರೆ ನಿಮಗೆ ರಿಯಲ್ಮಿ X2 Pro ಸ್ಮಾರ್ಟ್ಫೋನ್ ತುಂಬ ಚೆನ್ನಾಗಿದೆ. ಮತ್ತು ಅದನ್ನೇ ತೊಗೊಳ್ಳೋದು ನಿಮಗೆ ಸಜೆಷನ್ ಮಾಡ್ತೀವಿ. ಬರೀ 1,000 ರೂಪಾಯಿ ಡಿಫ್ರೆಂಟ್ ಆಗುತ್ತೆ. 1,000 ರೂಪಾಯಿ ಹೆಚ್ಚಿಗೆ ಕೊಟ್ಟರೆ ನಿಮಗೆ ಹೈ ಎಂಡ್ ಪ್ರೊಸೆಸರ್ ಸ್ಮಾರ್ಟ್ಫೋನ್ ಸಿಗುತ್ತೆ. ನೆಕ್ಸ್ಟ್ ಮಿಡ್ ರೇಂಜಲ್ಲಿ ಸ್ಮಾರ್ಟ್ಫೋನ್ ತೊಗೊಳ್ಳೋದು ನಿಮಗೆ 2 ಸ್ಮಾರ್ಟ್ಫೋನ್ನ ಸಜೆಸ್ಟ್ ಮಾಡ್ತೀನಿ. ಮೊದಲನೇದು ರಿಯಲ್ಮಿ X2 ಮತ್ತು ಎರಡನೇದು ರೆಡ್ಮಿ ನೋಟ್ 8 Pro. ರೆಡ್ಮಿ ನೋಟ್ 8 Pro ಯಾಕೆ ಸಜೆಸ್ಟ್ ಮಾಡ್ತಿದ್ದೀನಿ ಅಂದರೆ ನಿಮಗೆ ಕಮ್ಮಿ ರೇಟಲ್ಲಿ ನಿಮಗೆ ಒಳ್ಳೊಳ್ಳೆ ಸ್ಪೆಸಿಫಿಕೇಷನ್ ಸಿಗುತ್ತೆ. ಮತ್ತು ರಿಯಲ್ಮಿ X2 ಯಾಕಪ್ಪ ಅಂದರೆ ನಿಮಗೆ ಒಂದು 2,000 ರೂಪಾಯಿ ಜಾಸ್ತಿ ಆದರೂ ನಿಮಗೆ ರೆಡ್ಮಿ ನೋಟ್ 8 ಪ್ರೋಗಿಂತ ತುಂಬಾ ಒಳ್ಳೊಳ್ಳೆ ಸ್ಪೆಸಿಫಿಕೇಷನ್ ಇದರಲ್ಲಿ ನೀಡಿದ್ದಾರೆ. ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 730 ನೀಡಿದ್ದಾರೆ. ಮೀಡಿಯಾಟೆಕ್ನ ಹೀಲಿಯೋ G90 ಅದು ತುಂಬಾ ಹೀಟ್ ಆಗುತ್ತೆ ಅಂತ ಸುಮ್ಮನೆ ಕಂಪ್ಲೇಂಟ್ ಬಂದಿದೆ. ಸ್ನ್ಯಾಪ್ಡ್ರ್ಯಾಗನ್ 730 ಅಷ್ಟು ಕಂಪ್ಲೇಂಟ್ ಬಂದಿಲ್ಲ, ಹೀಟ್ ಆಗೋದಿಲ್ಲ ಅಂತ ತುಂಬ ಜನ ಹೇಳಿದ್ದಾರೆ. ಅದಕ್ಕೆ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 730G ಇರೋ ಸ್ಮಾರ್ಟ್ಫೋನ್ ತೊಗೊಳ್ಳೋಕ್ಕೆ ಅಂತ ಸಜೆಸ್ಟ್ ಮಾಡ್ತೀನಿ.
ಇದ್ರ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸಹ ನೀಡಿದ್ದಾರೆ ಮತ್ತು ಎಕ್ಸ್ಪಾಂಡಬಲ್ ಸ್ಟೋರೇಜ್ ಎರಡರಲ್ಲೂ ಇದೆ. ಇದೆರಡು ಸ್ಮಾರ್ಟ್ಫೋನಲ್ಲಿ ನೀವು ಯಾವ್ದು ಸ್ಮಾರ್ಟ್ಫೋನ್ ತೊಗೊಂಡ್ರು ನನಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ಫಾರ್ಮೇಷನ್ ನಿಮ್ಗೆ ಹೆಲ್ಪ್ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಸೋಷಿಯಲ್ ಮೀಡಿಯಾ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲೋಗಿ ನಾನು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋನಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.